Hello students, welcome to RS Chemistry. So KCET second extended round in result ಗೋಸ್ಕರ ವಿದ್ಯಾರ್ಥಿಗಳು ಹೇಗೆ 4 ರಿಂದ 5 ದಿವಸ ವೇಟ್ ಮಾಡ್ತಾ ಇದ್ರು. ಯಾವುದೇ ರೀತಿಯ ನೋಟಿಫಿಕೇಶನ್ ಆಗಲಿ ಇನ್ಫಾರ್ಮೇಶನ್ ಆಗಲಿ ಅಪ್ಡೇಟ್ ಆಗಲಿ ಕೆಇ ಅವರ ಕಡೆಯಿಂದ ಬರದೇನೆ ಅದಾದ್ಮೇಲೆ ಪೇಪರ್ ನಲ್ಲಿ ನ್ಯೂಸ್ ಪೇಪರ್ ನಲ್ಲಿ ಮೀಡಿಯಾಗಳಲ್ಲಿ ಈ ಒಂದು ವಿಷಯ ಬಂದಾಗ ಅಂದ್ರೆ ಬಹಳ ಜನ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ, ಲೇಟ್ ಮಾಡ್ತಾ ಇದ್ದಾರೆ ಕೆಇ ಅವರು ಅಂತ ಬಂದ ಮೇಲೆ ನೆಕ್ಸ್ಟ್ ಡೇ ಕೆಇ ಅವರು ರಿಸಲ್ಟ್ ಅನ್ನ ರಿಲೀಸ್ ಮಾಡಿದ್ರು. ಅದೇ ಒಂದು ಸ್ಟೆಪ್ಸ್ ಗಳನ್ನ ಈಗ ನಡೀತಾ ಇರುವಂತಹ ಡೆಂಟಲ್ ಮಾಪಪ್ಪಿನ ವಿದ್ಯಾರ್ಥಿಗಳು ಮತ್ತು ಆಯುಷ್ ಫಸ್ಟ್ ರೌಂಡ್ ನ ವಿದ್ಯಾರ್ಥಿಗಳು ಮಾಡಬೇಕಾ? ಅದೇ ನನ್ನ ಡೌಟ್ ಇರೋದು. ಯಾಕಂತಂದ್ರೆ ಆಲ್ರೆಡಿ ನಿಮಗೆ ಇಲ್ಲಿ ಗೊತ್ತೇ ಇದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ಮಾಪಪ್ ರೌಂಡ್ ಫಾರ್ ಡೆಂಟಲ್ ಅಂಡ್ ಫಸ್ಟ್ ರೌಂಡ್ ಫಾರ್ ಆಯುಷ್ ಅನ್ನ 28ನೇ ತಾರೀಕು ಬೆಳಗ್ಗೆ 11 ಗಂಟೆಯ ತನಕ ಎಕ್ಸ್ಟೆಂಡ್ ಮಾಡಿದ್ರು. ಆದರೆ 24 ತಾಸುಗಳು ಕಳೆದರೂ ಕೂಡ ನಮಗೆ ಇನ್ನೂ ಕೂಡ ರಿಸಲ್ಟಿನ ಬಗ್ಗೆ ಮಾಹಿತಿ ಇಲ್ಲ. ಅಟ್ಲೀಸ್ಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡದೇ ಇರಲಿ, ರಿಸಲ್ಟ್ ಅನ್ನ ಇವತ್ತು ಅನೌನ್ಸ್ ಮಾಡ್ತೀವಿ ಅಂತನಾದ್ರೂ ಒಂದು ನೋಟಿಫಿಕೇಶನ್ ಕೊಡ್ಲಿ. ಆ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳ ಒಂದು ಕುತೂಹಲ ಏನಿದೆ ಅದನ್ನಾದ್ರೂ ಸ್ವಲ್ಪ ಕಡಿಮೆ ಮಾಡಲಿ ಅನ್ನೋದು ನನ್ನದೊಂದು ಹಾರೈಕೆ. ಸೊ ತಮಗೆಲ್ಲ ಗೊತ್ತಿದೆ, ಇದು ಫಸ್ಟ್ ಟೈಮ್ ಸೊ UG ಡೆಂಟಲ್ ಮಾಪಪ್ ಇರಬಹುದು ಮತ್ತೆ ಆಯುಷ್ ಕೌನ್ಸಿಲಿಂಗ್ ನಡೆಯುವಂತಹ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿರೋದು. ಈ ಒಂದು ಶೆಡ್ಯೂಲ್ ಪ್ರಕಾರ 29ನೇ ತಾರೀಕು ಅಂದ್ರೆ ಇವತ್ತು 5:30 ಹೊತ್ತಿಗೆ ನಿಮ್ಮ ಅಡ್ಮಿಷನ್ ಮುಗಿದು ನಾಳೆಯಿಂದ ನೀವು ಕಾಲೇಜಿಗೆ ಹೋಗ್ಬೇಕಾಗಿರ್ತೇನೋ. ಆದರೆ 28ನೇ ತಾರೀಕು ಬೆಳಗ್ಗೆ 11 ಗಂಟೆಯ ತನಕ ಎಕ್ಸ್ಟೆಂಡ್ ಮಾಡಿರುವಂತಹ ಈ ಒಂದು ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. ಓಕೆ, ಸೊ ಕೆಇ ಅವರ ಕಡೆಯಿಂದ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಇಲ್ಲ, ಅಪ್ಡೇಟ್ಗಳು ಕೂಡ ಇಲ್ಲ. ಸೊ ಇದ್ದಿದ್ರಲ್ಲೇ ಆಯುಷ್ ಕೌನ್ಸಿಲಿಂಗ್ ಅನ್ನ ಬಹಳ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಕೆಇ ಅವರು ಗೌರ್ಮೆಂಟಿನ ಕಡೆಯಿಂದ ಆಯುಷ್ ಮಂತ್ರಾಲಯದ ಕಡೆಯಿಂದ ಯಾವುದೇ ರೀತಿಯ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ ಅಂತೇಳಿ. ಬಟ್ ಇನ್ನೂ ಲೇಟ್ ಆಗೋದು ಬೇಡ ಅಂತ ನನಗೆ ಅನಿಸ್ತದೆ. ಆದಷ್ಟು ಬೇಗ ಕೆಇ ಅವರು ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡ್ಲಿ, ನಾನು ಇಂಥ ದಿವಸ ನಾನು ಅನೌನ್ಸ್ ಮಾಡ್ತೀನಿ ರಿಸಲ್ಟ್ ಅನ್ನ ಅಂತ ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಆದರೂ ಕೊಡ್ಲಿ. ಸೊ ಅದರಿಂದ ನಮ್ಮ ವಿದ್ಯಾರ್ಥಿಗಳ ಕುತೂಹಲ ಕಡಿಮೆ ಆಗ್ತದ, ಅವರು ಪದೇ ಪದೇ ಈ ಒಂದು ವೆಬ್ಸೈಟ್ ಅನ್ನ ನೋಡೋದಾದ್ರೂ ತಪ್ತದ. ನನ್ನ ರಿಕ್ವೆಸ್ಟ್ ಇಷ್ಟೇ, ಕೆಇ ಅವರಿಗೆ ಪ್ಲೀಸ್ ಗಿವ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ಆಯುಷ್ ಫಸ್ಟ್ ರೌಂಡ್ ರಿಸಲ್ಟ್ ಅಂಡ್ ಮಾಪಪ್ ಡೆಂಟಲ್ ರಿಸಲ್ಟ್ ಅಪ್ಡೇಟ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.